ಜೀವನ ಸಂಸಾರದ ಕತೆ. ನಾಗವಲ್ಲಿಗೆ ಅವನ ರಾಮಮೂರ್ತಿ ಸಿಗ್ತಾನಲ್ಲ ಅವಾಗ ಹಂಗ ನೋಡು, ನಂಗೆ ಈ ತರ ಏರ್ ಸ್ಟೈಲಲ್ಲಿ ಇಷ್ಟ ಆಗ್ತಾಳೆ ಅವಳು. ಪಪ್ಪು ತಲೆ ಯೂಸ್ ಮಾಡಿದೆ, ತಲೆ ನಾಯಿಗೆ ಹಾಕ್ಬಿಟ್ಟು ಬರ್ತೀನಿ ಬಿಡು. ಮತ್ತೆ ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ವಲ್ಪ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಬಿಕಾಸ್ ಇವತ್ತೆಲ್ಲ ಸ್ವಲ್ಪ ಮೂಡ್ ಸರಿ ಇಲ್ಲ. ಹಾಗೆ ಫ್ರೆಶ್ ಗಾಳಿ ತೊಗೊಂಡು ಆಚೆ ಕಡೆ ಓಡಾಡ್ಕೊಬರೋಣ ಅಂತ ನನ್ನ ಮಗಳನ್ನ ಕರ್ಕೊಂಡು ಇವಾಗ ಪಾರ್ಕ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಟುಡೇ ಔಟ್ಫಿಟ್ ಚಿನ್ನಮ್ಮ, ನಿಂದ ಔಟ್ಫಿಟ್ ತೋರಿಸಮ್ಮ. ವಾವ್, ಜಿಂಕೆ ಎಲ್ಲ ಇದೆ, ಜಿಂಕೆ ಎಲ್ಲ, ಜಿಂಕೆ ಇದೆ, ಜಿಂಕೆ. ಹೆಂಗಿದೆ ಹೆಂಗಿದೆ ಚಿನ್ನಮ್ಮ ನಿಂದು? ಸೂಪರ್. ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡೋ ಚಿನ್ನಿ ಬಂಗಾರಿ, ಕಳ್ಳ ಬಂಗಾರಿ, ಅಮ್ಮ ಬಂಗಾರಿ ಇದು, ಚಿನ್ನಮ್ಮ ಬಂಗಾರಿ ಇದು. ನೋಡಿ ಇವಳು ಆಟ ನೋಡಿ, ಪಾರ್ಕ್ ಕರ್ಕೊಂಬಂದ್ರೆ ಖುಷಿ 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 ಮಾಡ್ದ. ಆ್ಯಕ್ಚುಲಿ ಇದೂ ನಮ್ಮ ಮನೆ ಹತ್ರ ಇರೋದು ಪಾರ್ಕ್ ಆಯಿತಾ. ಇಲ್ಲಿ ಈ ಪಾರ್ಕು ಇವಾಗ ಹಿಂಗಿದೆ, ನಾನು ತೋರಿಸ್ತೀನಿ ಹಿಂಗಿದೆ ಅಂತ. ಫುಲ್ ಎಲ್ಲ ರೆಡಿ ಮಾಡಿದ್ಮೇಲೆ, ಬಿಫೋರ್ ದಟ್ ನಾವು ಚಿಕ್ಕವರಿದ್ದಾಗಿಂದನೂ, ನನಗೆ ಬುದ್ಧಿ ಬಂದಾಗಿಂದನೂ ಈ ಪಾರ್ಕಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಅವಾಗೆಲ್ಲ ಹೆಂಗಿತ್ತು ಗೊತ್ತಾ, ಫುಲ್ಲು ನಂತರ ಒಂದು ಕಡೆ ನಾರ್ಮಲ್, ಅವಾಗೆಲ್ಲ ಸ್ವಲ್ಪ ಸಿಂಪಲಾಗಿ ಪಾರ್ಕ್ ಇತ್ತಲ್ಲ, ಆ ಥರ ಇತ್ತು. ಆ್ಯಂಡ್ ಒಂದು ಕಡೆ ಎಲ್ಲ ಪ್ಲೇ ಏರಿಯಾ ಇತ್ತು, ಸಿಂಪಲಾಗಿತ್ತು. ಈಗೆಲ್ಲ ಫುಲ್ ಕಾಡು ಥರ ಮಾಡಕ್ಬಿಟ್ಟವ್ರೆ. ಒಂದು ರೋಡ್ ಹೋದರೆ ಇನ್ನೊಂದು ರೋಡ್ ಕಾಣೋದೇ ಇಲ್ಲ, ಆ ಥರ ಇದೆ. ಈಗ ಸಕ್ಕತ್ತಾಗಿದೆ ಪಾರ್ಕ್ ಮಾತ್ರ. ಆವಾಗ ಒಂಥರ ಚೆನ್ನಾಗಿತ್ತು. ನಾವು ಎವ್ರಿ ಟೈಮ್ ಇಲ್ಲಿಗೆ ಬರೀವೋ, ಇಲ್ಲಿಗೆ ಬರ್ತಿದ್ದೀವಿ ಅಂದ್ರೇ ಖುಷಿ. ನಾವು ಅಮ್ಮನ ಜೊತೆ ದೇವಸ್ಥಾನಕ್ಕೆ ಬರೀವೋ, ದೇವಸ್ಥಾನ ನಿಯರ್ ಬೈ ಅಲ್ವಾ ಪಾರ್ಕ್ ಇದ್ದಿದ್ದು, ನಾವು ಪಾರ್ಕಲ್ಲಿ ಆಟ ಆಡ್ಕೊತಿದ್ವೋ. ನಾವು ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋದು. ನೋಡ್ತಾವಳೆ ಇಲ್ಲೆಲ್ಲ, ಇಲ್ಲಿ ಆಟ ಆಡೋದೆಲ್ಲ ನೋಡ್ತಾವಳೆ. ಕಲರ್ ಇದೆಯಲ್ಲ, ಅದಕ್ಕೆ ಅವಳಿಗೆ ಅದು ಚೆನ್ನಾಗಿ ಕಾಣಿಸ್ತೈತೆ. ನೋಡಿ ಜಾರ್ಖಂಡ್ ಅಲ್ಲಡ ಬಂದು ಅವಳು ಗೊಂಬೆನೂ ಜಾರ್ಕೊಂಡು, ಗೊಂಬೆ ಬಂತು ಚಿನ್ನಮ್ಮ. ಅಕ್ಕ ಬಂದು ಬಾ, ಅಲ್ಲೋಡು ಚಿನ್ನಮ್ಮ ಬಂದ್ಲು. ಆರದು ಚಿನ್ನಮ್ಮ, ಆರದು ನೀ ಜಾರ್ಬಂಡಿ. ಚಿನ್ನಮ್ಮ ನೋಡಲ್ಲಿ, ಅವಳನ್ನೇ ನೋಡ್ತಾವಳು. ಒಳ್ಳೆ ನೋಡ್ತಾವಳು, ಮೇಲ್ಕೊಯ್ತವಳು. ಗೊಂಬೆ, ಅವಳಿಗೆ ಗೊಂಬೆ ಬೇಕು. ಬಿತ್ತು ಫುಲ್ಲೆಲ್ಲ ಎಕ್ಸೈಟಾಗಿ ನೋಡ್ತಾವಳೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರೋದನ್ನು. ಅದು ಸೌಂಡ್ ಬರ್ತಾ ಇದೆ, ಅದಕ್ಕೆ ನೋಡ್ತಾವಳೆ. ಬಂದಿಲ್ಲ ಅಂದ್ರೆ ನಿಹಾರಿಕಾ ಅಂತೀನಿ. ಅಲ್ಲಿ ನೋಡ್ತಾವಳು. ನಮ್ಮ ಗೊಂಬೆನ ನಿಂಗೆ ಬೇಕು ಗೊಂಬೆ. ಅಕ್ಕ ನಿನ್ಗೆ ಗೊಂಬೆ ಕೊಡ್ತಾಳೆ. ಈಗ ನೋಡ್ತಾ ತಗೋ. ಆ್ಯಕ್ಚುಲಿ ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಈಗ ಪ್ಲೇ ಏರಿಯಾನ ಕಂಪ್ಲೀಟ್ ಕವರ್ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ. ಫುಲ್ ಎಲ್ಲ ಗ್ರಿಲ್ಲೆಲ್ಲ ಹಾಕ್ಬಿಟ್ಟು ಪ್ಲೇ ಏರಿಯಾ, ಇಷ್ಟು ಮಾತ್ರ ಪ್ಲೇ ಏರಿಯಾ ಅಂತ. ಮುಂಚೆ ಹಿಂಗಿರಲಿಲ್ಲ. ಮುಂಚೆ ಇದೇ ಸ್ಪಾಟಲ್ಲೇ ಇತ್ತು, ಬಟ್ ಕಂಪ್ಲೀಟ್ ಈ ಏನಿದು ಗ್ರೌಂಡ್ ಥರ ಇತ್ತು. ಇದು ಗ್ರೌಂಡ್ ಥರ ಇತ್ತು. ಅಲ್ಲಿ ಮಾತ್ರ ಈ ಥರ ಜಾರಮಂಡಿ, ಆಮೇಲೆ ಉಯ್ಯಾಲೆ ಅವೆಲ್ಲ ಹಾಕಿದ್ರು. ಕಂಪ್ಲೀಟ್ ಇಲ್ಲೆಲ್ಲನೂ ಗ್ರೌಂಡ್ ಥರನೇ ಇದ್ದಿದ್ದು. ಇವಾಗ ಇಲ್ಲೆಲ್ಲ ಪೂರ್ತಿ ಮರ ಇದೆ, ಪೂರ್ತಿ ಕಂಪ್ಲೀಟ್ ಮರ ಇದೆ. ಮುಂಚೆ ಎಲ್ಲ ಅದೇ ಹೇಳ್ದಂಗೆ ನಾವಿಲ್ಲಿ ಬರ್ತಾಯಿದ್ವಲ್ಲ, ಆವಾಗ ಎಷ್ಟು ಖುಷಿಯಿಂದ ಬರ್ತಾಯಿದ್ವಿ, ಸಕ್ಕತ್ತಾಗಿರ್ತಾಯಿತ್ತು ಆಟ ಆಡಿಕೊಂಡು. ನಾನು ಅಪ್ ಟು ಒಂದು 10th ನಾನು ಆಟ ಆಡಿಕೊಂಡೇ ಇದ್ದೆ. ಆ್ಯಕ್ಚುಲಿ ಈ ಥರ ಪಾರ್ಕೆಲ್ಲ ಬಂದು ಆಟ ಆಡಿಕೊಂಡು ಇರೋ ಥರ ಇಲ್ಲೂ ಬರ್ತಾಯಿದ್ವಿ. ಅದೇ ಹೇಳ್ದಂಗೆ ನನಗೆ ಖುಷಿ ಆದರೂ ನಾನು ಇಲ್ಲಿ ಬರ್ತಾಯಿದ್ದೆ, ಬೇಜಾರಾದರೂ ನಾನು ಬರ್ತಾಯಿದ್ದೆ ಸ್ವಲ್ಪ ಬುದ್ಧಿ ಬಂದಮೇಲೆ. ಬಿಕಾಸ್ ಒಂಥರ ಚೆನ್ನಾಗಿತ್ತು ಇಲ್ಲಿ ಅಟ್ಮಾಸ್ಫಿಯರ್. ತೋರಿಸ್ದಂಗೆ ಇವಾಗ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ.
ಕಂಪ್ಲೀಟ್ ಇಲ್ಲೆಲ್ಲ ಈ ಥರ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಮುಂಚೆ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ. ನೋಡಿ ಇಲ್ಲಿ ಯೋಗ ಸೆಂಟರ್ ಇದೆ, ಇದು ಧ್ಯಾನ ಮಾಡ್ಬೋದು ಆ್ಯಂಡ್ ಯೋಗ ಸೆಂಟರ್, ಇದು ಕ್ಲಾಸಸ್ ನಡೆಯುತ್ತೆ. ಸೊ ಮುಂಚೆ ಇಲ್ಲೆಲ್ಲ ಇರಲಿಲ್ಲ ಈ ಥರ ಎಲ್ಲ. ಇವಾಗೆಲ್ಲ ಸಖತ್ ಫೆಸಿಲಿಟಿ ಮಾಡಿದ್ದಾರೆ ಆ್ಯಂಡ್ ಸಕ್ಕದಾಗಿ ಮಾಡಿದ್ದಾರೆ ಪಾರ್ಕಲ್ಲಿ. ಆ್ಯಂಡ್ ಇನ್ನೂ ಒಂದೇನೆಂದರೆ ಇಲ್ಲಿದೆ ಅಲ್ಲ, ಇದರಿಂದ 5 ಗಂಟೆ ಆದಮೇಲೆ ಇದು ರೇಡಿಯೋ ಆಯಿತಾ ಆನ್ ಆಗುತ್ತೆ. ಸೊ ಸಾಂಗ್ಸ್ ಕೇಳಿಕೊಂಡು ವಾಕಿಂಗ್ ಮಾಡೋರು ವಾಕಿಂಗ್ ಮಾಡಿಕೊಂಡು, ಈ ಥರ ಮಕ್ಕಳನ್ನ ಆಟ ಆಡ್ಸೋರು ಬರ್ತಾರೆ. ಆ್ಯಂಡ್ ಇದು ಬಂದು ಶಟಲ್ ಆಡೋರು ಶಟಲ್ ಆಡ್ತಾರೆ ಇಲ್ಲಿ. ಸೊ ಚೆನ್ನಾಗಿದೆ ಒಂಥರ. ನಾನು ತುಂಬ ದಿನ ಆದಮೇಲೆ ಬಂದಿರೋದು, ಸಕ್ಕತ್ತಾಗಿದೆ ಫೀಲ್. ನನ್ನ ಮಗಳನ್ನ ಕರ್ಕೊಂಬಂದಿದ್ದು, ನಾನು ಹುಟ್ಟಿ ಬೆಳೆದು ನಾನು ಬಂದು ಆಟ ಆಡಿ ಇದ್ದಿದ್ದಂಥ ಜಾಗಕ್ಕೆ ನನ್ನ ಮಗಳನ್ನ ಕರ್ಕೊಂಬಂದಿರೋದು ಒಂಥರ ಸ್ಪೆಷಲ್ ಫೀಲ್ ಅನ್ನಿಸ್ತಿದೆ ನನಗೆ. ಅವಳು ತುಂಬ ಎಕ್ಸೈಟಾಗಿ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದಾಳೆ ಆ್ಯಕ್ಚುಲಿ. ಚಿನ್ನಮ್ಮ ಚಿನ್ನಮ್ಮ, ಓಯ್ ಚಿನ್ನಮ್ಮ, ಅಲ್ಲ ಆಂಟಿ ಮಾತಾಡಿಸ್ತಾ ಇದ್ದಾರೆ, ಆಂಟಿ ನೋಡ್ತಾವಳು. ಚಿನ್ನಮ್ಮ. ಆಗ ಮನೆಗೆ ಬಂದ್ವಿ. ಮನೆಗೆ ಬಂದು ಪಾಪು ಮಲಗಿದ್ದಾಳೆ. ಆ್ಯಕ್ಚುಲಿ ನಿದ್ದೆ ಬರ್ತಾಯಿತ್ತು ಅವಳಿಗೆ. ಅವಳದ್ದು ಏನಂದರೆ ಟೈಮಿಂಗ್ ಕರೆಕ್ಟಾಗಿ 2 hours ಎದ್ದಿರ್ತಾಳೆ, 2 hours ಮಲಗಿರ್ತಾಳೆ. ಸೊ ಅವಳು ಎದ್ದು 1 hour ಆಲ್ರೆಡಿ ಆಗಿಬಿಟ್ಟಿತ್ತು. ಸೊ ಹಂಗೆ 1 hour ಟೈಮ್ ಇದೆಯಲ್ಲ ಅಂತ ಪಾರ್ಕಿಗೆ ಹೋಗಿ ಬಂದ್ವಿ. ಸೊ ಆಮೇಲೆ ಅವಳಿಗೆ ನಿದ್ದೆ ಬಂತಲ್ಲ, ಒಂಚೂರು ಕ್ರ್ಯಾಂಕಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಗೊತ್ತಾಗೋಯ್ತು ನಿದ್ದೆ ಬರುತ್ತೆ ಅವಳಿಗೆ ಅಂತ ಇಮಿಡಿಯೇಟ್ ಮನೆಗೆ ಬಂದುಬಿಟ್ವಿ. ಬಿಕಾಸ್ ಮನೆ ನಿಯರೇ ಪಾರ್ಕ್ ಇರೋದು, ತುಂಬ ಹತ್ತಿರ. ಸೊ ಮನೆಗೆ ಬಂದುಬಿಟ್ವಿ. ಸೊ ಬಂದು 1-2 ನಿಮಿಷ ತೂಗಿದ ತಕ್ಷಣ ಮಲ್ಕೊಂಬಿಟ್ಲು ಅವಳು. ಇವಾಗ ಮನೆಗೆ ಬಂದು ಕೂತಿದ್ದೀನಿ ಇವಾಗ. ಸೊ ಇವಾಗ ಶಾಪಿಂಗ್ ಅಂತ ಬಂದಿದ್ದೀವಿ. ಅವತ್ತು ಅರ್ಧಂಬರ್ಧ ಶಾಪಿಂಗ್ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಇವತ್ತು ಫುಲ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಆದರೂ ಏನು ಚೆನ್ನಾಗೂ ಕಾಣಿಸ್ತಾ ಇಲ್ಲ, ನಂಗೆ ಶಾಪಿಂಗ್ ಮಾಡೋದು ಮೂಡು ಇಲ್ಲ ಹಂಗಾಗ್ಬಿಟ್ಟು. ನೋಡೋಣ ಯಾವುದೇ ಚೆನ್ನಾಗಿರುತ್ತೆ ಏನು ಇತ್ತ ಅಂತ. ಆದರೂ ಇಷ್ಟು ತೊಗೊಂಡಿದ್ಯಾ? ಎಲ್ಲ ತೋರಿಸಿ, ಎಷ್ಟು ತೊಗೊಂಡಿದ್ಯಾ? 2 ಜೀನ್ಸು, ಇದು ಒಂದು ಟಾಪು ಅಷ್ಟೇ. ಅದು ಟ್ರಯಲ್ ಮಾಡಿ ಆಮೇಲೆ ನನಗೆ ಓಕೆ ಆಯಿತು ಅಂತ ತೊಗೊಳ್ಳೋದು. ಶಾಪಿಂಗ್ ಅಂದರೆ ನನ್ನ ಎಲ್ಲ ಕಡೆ ಕಣ್ಣು ಕೈ. ಆಗಲೇ ಸ್ಲಿಪ್ಪರ್ ನೋಡೋಕೆ ಬಂದವಳೆ ಆಯಿತಾ. ಈ ಸ್ಲಿಪ್ಪರ್ ನೋಡ್ತಾಳೆ, ಒಂದು ಕೈಲಿ ಇಟ್ಕೊಂಡವಳೆ ಆಲ್ರೆಡಿ. ಅದನ್ನು ನೋಡಿ ಆಮೇಲೆ ಕೊನೆಗೆ ಅದನ್ನು ಇಟ್ಬಿಟ್ಟು ಬಂದ್ಬಿಡ್ತಾಳೆ. ಯಾಕೆ ಹಿಂಸೆ ಕೊಡ್ತೀಯ? ನನ್ನ ಮಗಳು ಬೇರೆ ಬಿಟ್ಟು ಬಂದಿದ್ದೀನಿ ಮನೇಲಿ, ಫೋನ್ ಬರ್ತೈತೆ. ಇವಾಗ ಇದನ್ನು ನೋಡ್ತಾ ಇದೆಯಾ, ನಾನು ತೊಗೊಂಡು ಹಂಗೆ ಹೊಡೆದಾಕ್ತೀನಿ, ನೀನು ಹೊಡೆದಾಕ್ತೀನಿ ಅಂತ ಹೇಳ್ತೀನಿ. ಆ ತಪ್ಪನ್ನ ಒಪ್ಕೊಂಡು ನೀನು ದಂಡ ಕಟ್ತೀಯ? ಪಪ್ಪು ತಲೆ ಯೂಸ್ ಮಾಡಿದೆ, ತಲೆ ಹೆಣ್ಮಗು ಒಂದ್ಸಲ ಪಳ್ಳ ಅಂತ ನಕ್ಬಿಡು. ಗೈಸ್ ನಾನು ಹೇಳಿರೋ ಆ ಚಪ್ಪಲಿ ತಗೊಬಂದು ಅಲ್ಲಿ ಇಟ್ಬಿಡ್ಬೋದು. ತಗೊಂಬಂದಿದ್ದೆ ಇಲ್ಲಿ, ಸ್ವಲ್ಪ ಆದ್ರೂ ಇರಬೇಕು. ನಾನೇನು ಮಾಡಿದೆ ನಿನಗೆ? ತಗೊಂಬಿಡ ಅಂತ ಹೇಳದ್ನ. ಈಗಪ್ಪ ತಗೊಳ್ಳ ಅಂದ್ರೆ ನಿನ್ನಿಷ್ಟ ಅಂದೆ ಅಷ್ಟೇ, ಎತ್ತಿಗೆ ಬಿಡೋದು. ಗೈಸ್ ಅದೇನು ಗೊತ್ತಿಲ್ಲ, ಶಾಪಿಂಗ್ ಬಂದರೆ ಇವಳ ಜೊತೆ ನಂಗೆ ಬೋರ್ ಆಗಿಬಿಡುತ್ತೆ. ಒಂದು 10 ನಿಮಿಷ ಜೋಶ್ ಅಷ್ಟೇ, ಆಮೇಲೆ ಬೋರ್ ಆಗಿಬಿಡುತ್ತೆ. ಇವಳು ಎಮ್ಮೆ ಮೇಲೆ ಮಳೆ ಹುಯ್ದಂಗೆ ನಿಧಾನ ಕೊಡುತ್ತಾ ಇರ್ತಾಳೆ. ಮುಟ್ಟನೋ ಬೇಡೋ ನನಗೆ ತುಂಬ ಚೂಸಿ ಇಲ್ಲ ಅಂದರೆ ತುಂಬ ಚೂಸಿ. ಯಾವುದೋ ಒಂದು ತಗೊಳ್ಳಲ್ಲ, ನಂಗೆ ಹಿಂಗೇ ಬೇಕು ಇಂಥದ್ದೇ ಬೇಕು, ಇಲ್ಲಾಂದ್ರೆ ಬೇಡವೇ ಬೇಡ ಅಂತ ಬರ್ದು ಹಳೇದೇ ಹಾಕೊಂಡ್ಬಿಡ್ತಾಳೆ. ಸೈಕೋ. ಸೊ ಇವತ್ತು ನಮ್ಮ ಮನೇಲಿ ಕಂಪ್ಲೀಟ್ ಡಾಮಿನೋಸ್ ಪಿಜ್ಜಾ ಪಾರ್ಟಿ. ಮೊಮ್ಮಂಗೆ ಏನೋ ತಿನ್ಬೇಕು ಅನ್ನಿಸ್ತಂತೆ. ಸೊ ದಟ್ಸ್ ವೈ ಅದಕ್ಕೆ ನನ್ನ ತಮ್ಮ ಆರ್ಡ್ರ್ ಮಾಡಿದ್ದಾನೆ. ಇದು ಏನೇನು ಆರ್ಡ್ರ್ ಮಾಡಿದ್ದಾನೆ? ವೆಜ್ ಪಾರ್ಸಲ್ಲು, ಇದು ಗಾರ್ಲಿಕ್ ಬ್ರೆಡ್ಡು. ಓಕೆ. ಓ ವಾಲ್ಕೆನೋ ಪಿಜ್ಜಾ, ಪನ್ನೀರ್ ಪಿಜ್ಜಾ. ಓಕೆ. ಇದೆಲ್ಲ ನೋಡ್ಬಿಟ್ಟು ಏನಕ್ಕೆ ಪಾಪು ತರಿಸ್ದೆ, ಇದೆಲ್ಲ ತಿಂತಾರಾ ಅಂತೆಲ್ಲ ಹೇಳ್ತಾನೆ. ಬಂದ ಇವಾಗ ಆ್ಯಕ್ಚುಲಿ ನಮ್ಮಮ್ಮನೂ ಬಂದರು. ಬಂದ ನೋಡಿ ಹೇಳ್ತಾನೆ. ಓಹೋ ಪಿಜ್ಜಾ ತರಿಸ್ಬಿಟ್ಟಿದ್ಯಾ? ಇವೆಲ್ಲ ತಿನ್ಬೇಡ ಅಂತ ಎಷ್ಟು ಕಂಟ್ರೋಲ್ ಮಾಡಿದ್ರು ನಾನು ಇಲ್ದೇ ಇರೋ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಬಿಡ್ತೀಯಲ್ಲ. ಲೈಟ್ ಆನ್ ಮಾಡು ಆಯ್ತು. ಹಾಂ, ನಾನು ಇರೋ ಟೈಮಲ್ಲಿ ಯಾಕೆ ತರಿಸಲ್ಲ? ಇಲ್ದೇ ಇರೋ ಟೈಮಲ್ಲಿ ತರಿಸ. ನೀನು ಬಿಡಲ್ವಲ್ಲ ತರ್ಸೋದಕ್ಕೆ. ಈಗ ರಿಟರ್ನ್ ಮಾಡೋಕ್ಕಾಗಲ್ಲ ಅಲ್ವಾ ಆನ್ಲೈನ್ ಆರ್ಡರ್? ಬೇಡ, ಪಕ್ಕದ ಮನೆಯವ್ರು ಕೊಟ್ಬಿಡ್ತೀನಿ ಬಿಡು. ಪಕ್ಕದ ಮನೆಯವ್ರು ತಿನ್ನಲ್ವಂತೆ, ನಾನು ಕೇಳಿದೆ ಆಲ್ರೆಡಿ. ನಾಯಿಗೆ ಹಾಕ್ತೀನಿ. ನಾಯಿ ಇಲ್ಲಿರೋ ಯಾವ ತಿನ್ನಲ್ಲ. ಹೇಳಿದ್ವಾ? ಹ್ಞೂ
ನಾಯಿಗೆ ಹಾಕ್ಬಿಟ್ಟು ಬರ್ತೀನಿ ಬಿಡು ಮತ್ತೆ. ಬೇಡ. ಟೇಬಲ್ ತಂದಿರೋದು. ತಿನ್ಬಿಡೋಣ ಬಾ ಆಯ್ತು. ಜೀವ ಎಲ್ಲಿರುತ್ತೆ? ನಾಯಿನೇ ಓಡಿಸ್ಬಿಡ್ಬೇಕಾದ್ರೆ ತಿನ್ಬಿಡ್ತೀಯ. ನಾನು ಹೇಳಿಲ್ವಾ ಏನಕ್ಕೆ ತರಿಸ್ದೆ, ಯಾಕೆ ತರಿಸ್ದೆ, ಹೆಂಗೆ ತರಿಸ್ದೆ ಅದೆಲ್ಲ ಹೇಳ್ತಾನೆ. ತಿನ್ಬಾರ್ದಿವೆಲ್ಲ. ಏನೋ ಒನ್ ಟೈಮ್ ಓಕೆ. ಒನ್ ಟೈಮೇ ಇದು. ಯಾವಾಗ ಹೇಳಿ ನಾವು ತರಿಸಿದ್ದಾಯ್ತು, ಪ್ರೆಗ್ನೆಂಟ್ ಇದ್ನಲ್ಲ ಅವಾಗ ತರಿಸಿದ್ದು. ಅವಾಗ ವರ್ಷ ಆಯಿತು ಸುಚ್ಚು ಕರೆಕ್ಟಾಗಿ. ಮತ್ತೆ ಇವಾಗಲೇ ತಿಂತಾ ಇರೋದು. ಗೈಸ್ ಇವಳಿಗೆ 1 ವರ್ಷ ಆದ್ಮೇಲೆ ತಿಂತಾ ಇದ್ದೀನಿ ಅನ್ನೋ ಇದೇ ಜಾಸ್ತಿ ಅನಿಸ್ತಿದೆ. ಒಳ್ಳೆ ಈ ನಾಗವಲ್ಲಿಗೆ ಚಿನ್ನ ಎಲ್ಲ ಸಿಕ್ಕಿದಾಗ ಆಡ್ತಾಳಲ್ಲ ಹಂಗೆ ಆಡ್ತಾವಳೆ. ಅಲ್ಲ ನಾಗವಲ್ಲಿಗೆ ಅವನ ರಾಮಮೂರ್ತಿ ಸಿಗ್ತಾನಲ್ಲ ಅವಾಗ ಹಂಗ ರಾಮಮೂರ್ತಿ. ನೋಡಿಲಿ ನಂದು ಇದು ಅಂತ. ಅಯ್ಯೋ ಒಂದೇ ಕಡೆ ಹೋದ್ರು ಕಾನ್ಸಂಟ್ರೇಷನ್ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ ನನಗೆ. ನೋಡಿ ಗಾಯ್ಸ್, ನಾನು ಒಂದೇ ಒಂದು ಪೀಸ್ ತಿಂತಾ ಇದ್ದೀನಿ. ಮನೆಗೆ ತಂದಿದೆಯಲ್ಲ, ಖಾಲಿ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ. ನೆಕ್ಸ್ಟ್ ಟೈಮ್ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳೋ ನೋಡೋಣ. ಎತ್ಕೊಳ್ಳಿ ಇನ್ನೊಂದ್ಸಲ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಮ್ಮ ಇಂಡಿಯನಲ್ಲಿ ಪಿಜ್ಜಾನ ಅನ್ಹೆಲ್ದಿ ಅಂತ ಹೇಳ್ತೀವಿ ಆಯಿತಾ. ಬಟ್ ಎಲ್ಲರೂ ಥಿಂಕ್ ಮಾಡೋದೇನೆಂದರೆ ಪಿಜ್ಜಾ ಬರ್ಗರ್ ಅದನ್ನ ತಿನ್ಕೊಂಡು ಹೆಂಗಿರ್ತಾರೆ ಫಾರಿನಲ್ಲಿ, ಅವರೆಲ್ಲ ಹೆಂಗೆ ಬೇಕೋ ಹಂಗೆ ತಿನ್ನಲ್ಲ ಆಯಿತಾ. ಅವ್ರದ್ದು ಆ್ಯಕ್ಚುಲಿ ಎಷ್ಟು ಹೆಲ್ದಿಯಾಗಿರುತ್ತೆ ಅಂತ ಅಂದರೆ ಪಿಜ್ಜಾ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ. ನೀವು ನೋಡಿ ಒರಿಜಿನಲ್ ಪಿಜ್ಜಾ ಏನಿರುತ್ತೆ ಅದೆಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಯಾಕೆ ಅಂತಂದರೆ ಇದೇ ರೀಸನ್ಗೆ. ಅವ್ರದ್ದು ಏನದು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ. ಆ್ಯಂಡ್ ಒರಿಜಿನಲ್ ಪನ್ನೀರು, ಗೋಧಿ ಹಿಟ್ಟು, ಆಮೇಲೆ ಇದು ಟೊಮೊಟೊ ಸಾಸ್ ಎಲ್ಲ ಟಾಪಿಂಗ್ಸು, ಟೊಮೊಟೊ ಸಾಸ್ ಎಲ್ಲ ಒರಿಜಿನಲ್ ಆಗಿ ಸಕ್ಕದಾಗಿ ಹಾಕಿ ಮಾಡ್ತಾರೆ. ಸೊ ಅದು ಹೆಲ್ದಿ ಅವರಿಗೆ. ನಮ್ಮಲ್ಲೆಲ್ಲ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ, ಅದಕ್ಕೆ ಅದು ಅನ್ಹೆಲ್ದಿ. ಇನ್ನು ನನ್ನ ತೋರಿಸ್ತಾ ಇಲ್ಲ. ಅದೊಂದೇ ಅಲ್ಲ, ಅವರು ಎದರ್ಗೆ ಅದು ಅಡ್ಜಸ್ಟ್ ಆಗುತ್ತೆ. ಅಂದರೆ ಅವ್ರು ತಿನ್ನೋ ಫುಡ್ಡೇ ಅದು. ಬಟ್ ನಮ್ಮ ಥರ ಎಲ್ಲ ಉಪ್ಪು ಖಾರ ಮುದ್ದೆ ಸಾರು ಎಲ್ಲ ತಿನ್ನಲ್ಲ ಅವರು. ಅವ್ರು ತಿನ್ನೋದೇ ಅದು. ನಾವು ಇವನ್ ನಮ್ಮ ಮನೆಯಲ್ಲಿ ಎಷ್ಟೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದ್ರೂ ನಮ್ಗೆ ಅದು ಡೈಲಿ ಎಲ್ಲ ತಿನ್ನೋಕ್ಕಾಗಲ್ಲ. ಇದನ್ನ ಡೈಲಿ ಕೊಡ್ಸಿದ್ರು ಅವ್ರು ತಿಂತಾರೆ, ಪರವಾಗಿಲ್ಲ. ಜೀರ್ಣ ಮಾಡ್ಕೊಡ್ತಾಳೆ, ವಾಂತಿ ಆದರೂ ಪರವಾಗಿಲ್ಲ. ಇಂಥವೆಲ್ಲ ಜೀರ್ಣ ಆಯಿತು ಚೆನ್ನಾಗಿ ಅಲ್ವಾ ಪಾಪ ನಿಮಗೆ? ನಂಗೇನು ವಾಂತಿ ಆಗಲ್ಲಪ್ಪ. ಸೊ ಇವಾಗ ಬಟ್ಟೆ ಶಾಪಿಂಗ್ ಆಯಿತು, ಆಮೇಲೆ ಪಾರ್ಕ್ ಕರ್ಕೊಂಡೋಗಿದ್ದಾಯಿತು ಅವಳನ್ನ. ಇವಾಗ ತರಕಾರಿ ಶಾಪಿಂಗ್ ಅಂತ ಬಂದಿದ್ದೀವಿ. ಬರೀ ಇದೆ ಸಂಸಾರ ಆಗಿಬಿಟ್ರೆ, ತಿನ್ನೋಕ್ಕೆ ಶಾಪಿಂಗ್ ಮಾಡು, ಬಟ್ಟೆ ಶಾಪಿಂಗ್ ಮಾಡು, ಇದೇ ಆಗೋಯ್ತು ಜೀವನ. ಅವರು ಇದಕ್ಕೆ ಹಾಕ್ಬಿಡಿ ಆಗುತ್ತಾ? ಮತ್ತೆ ಅಡುಗೆ ಮಾಡ್ಕೊಂಡು ತಿನ್ನೋದು, ಇಷ್ಟೇ ಜೀವನ, ಸಂಸಾರದ ಕತೆ. ಇಲ್ಲಿ ಫ್ರೂಟ್ ಶಾಪಿಂಗ್ ಇದೆ. ಫ್ರೂಟ್ ಒಂದು ಕಡೆ, ತರಕಾರಿ ಒಂದು ಕಡೆ, ಗ್ರಾಸರೀಸ್ ಒಂದು ಕಡೆ, ಎಲ್ಲ ಒಂದು ಕಡೆ. ನಾನು ಹೇಳ್ದೆ ಅಲ್ವಾ ಮಲಗಿದ್ಲು ಅವಾಗಲೇ ಅಂತ. ಈಗ ಅಂಗಡಿಯಿಂದ ಬಂದು ಎಲ್ಲ ಎತ್ತಿಟ್ಟಾಯಿತು. ಸೊ ಇವಾಗ ಅವಳು ಎದ್ದಿದ್ದಾಳೆ, ಎದ್ಬಿಟ್ಟು ಒಬ್ಬಳೇ ಮಾತಾಡ್ತಾ ಇದ್ದಾಳೆ. ತೋರಿಸ್ತೀನಿ. ಓಯ್ ಚಿನ್ನಿ ಪಾಪ, ಎದ್ಬಿಟ್ರೆ ನೀವು ಆಕೆ ಎದ್ರಿ. ಉಜ್ಜು ಓನಮ್ಮ ಕನ್ಸು ಬಿದ್ದಿತ್ತ ನಿಂಗೆ? ಓ ಈಗ ಎದ್ದೊಳ್ಬಿಡ್ಬೇಕಪ್ಪ, ಈಗ ಮೇಲೆ ಎದ್ದೊಳ್ಬಿಡ್ಬೇಕು. ಮೇಡಮ್ ಅವರು ಮಲಗಿಲ್ವಾ ಇಷ್ಟೊತ್ತು? ಎತ್ಕೊಳ್ರಿ ನನ್ನ ಅಂತ ಅಲ್ಲ ಬಂಗಾರಿ? ಬಾ ಬೋಲೆ ಹೆಂಗೆ ಕಾಣಿಸ್ತಿದೀವಿ ನಾವು ಹೇಳ್ತೀರಾ ಸ್ವಲ್ಪ? ಸಚ್ಚು ಇಲ್ಲಮ್ಮ, ಚಿನ್ನಮ್ಮ ಸಚ್ಚು ಇಲ್ಲಿ ಕರಿ, ಸಚ್ಚು ಕರಿ. ಪುಟ್ಟಕ್ಕ ಓಯ್ ಇಲ್ಲಿ ಏ ಇಲ್ಲಿ
ನಮಸ್ತೆ ಮಾಡು. ನಮಸ್ಕಾರ. ನಮಸ್ತೆ. ಬನ್ನಿ 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 ಬನ್ನಿ. ನಮ್ಮ ಮಗಳು ಔಟ್ಫಿಟ್ ನೋಡಿ ಹಿಂಗೆ ತೋರಿಸ್ತಾ. ಜಿಂಕೆ ಬರಿ ಜಿಂಕೆ ಬರಿ ಜಿಂಕೆ ಬರಿ ಜಿಂಕೆ ಬರಿ ಜಿಂಕೆ ಬರಿ ನೀನು. ಆ್ಯಕ್ಚುಲಿ ಅವ್ನ ರೂಮಲ್ಲಿದ್ದಾನೆ, ಮಲಗಿದ್ದಾನೆ ಅಲ್ಲಿ. ಅಲ್ಲಿಂದ ಎಲ್ಲಮ್ಮ ಕರಿತಿರೋದು? ಅಲ್ಲಿ ಕರಿತಿರೋದು ಹುಡುಕ್ತಾನ ಮಗ. ಅಲ್ಲಿ ಕರಿತಿರೋದು. ಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತವಳು ನೋಡು. ನಂಗೆ ಈ ಥರ ಹೇರ್ ಸ್ಟೈಲಲ್ಲಿ ಇಷ್ಟ ಆಗ್ತಾಳೆ ಅವಳು. ಚಿನ್ನ ಕಳ್ಳಿ, ಚಿನ್ನ ಮುದ್ದು, ಬಾ 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 ಬಾರ ಬಂಗಾರಿ, ಚಿನ್ನ ಬಂಗಾರಿ. ಚಿನ್ನ ನನಗೆ ಇಲ್ಲಿ, ನೀನು ಅಲ್ಲೇನು ನೋಡ್ತೀಯ, ಇಲ್ಲಿ ನೋಡು. ಅಯ್ಯೋ, ಇಬ್ಬಿಬ್ರು ಏನು ಮಾಡ್ತಾವ್ರೆ ಅಂತ ಅಲ್ಲೂ ನೋಡ್ತಾಳೆ ಇಲ್ಲೂ ನೋಡ್ತಾಳೆ. ಅಮ್ಮ ಚಿನ್ನಮ್ಮ, ಚಿನ್ನಮ್ಮ ನೋಡು ನಗ್ತಾಳ ನೋಡು. ನಾನು ನಗಿಸ್ಬಿಡ್ರಿ ನೋಡ್ತೀನಿ. ಚಿಕ್ಕಳ್ಳಿ ಅಕ್ಷಿ, ಅಕ್ಷಿ ಅಕ್ಷಿ ಮಾಡಿದ್ರಾ? ಅಕ್ಷಿ ಮಾಡಿದ್ರಾ? ಆ ಕಣ್ಣಿಂದ ಆಚೆ ಬತ್ತಾಯ್ತದೆ ಅವಳು ಕೂದಲು. ಅಕ್ಷಿ ಅಕ್ಷಿ ಬುಕ್ಕದ ಬುಕ್ಸಿಗೆ ಓ ಮೇಡಪ್ಪ ಓ ಓ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚಿನ್ನಮ್ಮ ಇಡು.